ಬಹುತೇಕ ನಾನು ಆರಿಸಿ ಬಂದಾಗ ಕೊಂಕಣ್ ರೈಲ್ವೆ ಇನ್ನೂ ಪೂರ ಮುಗಿದಿರಲಿಲ್ಲ, ಕೆಲಸವೇ ಪ್ರಾರಂಭ ಆಗಿರಲಿಲ್ಲ. ಇವತ್ತು ಕೊಂಕಣ್ ರೈಲ್ವೆ ಸಂಪೂರ್ಣ ಮುಗಿದಿದೆ. ಅಷ್ಟೇ ಅಲ್ಲ, ಕಮರ್ಷಿಯಲಿ ಕೂಡ ಇವತ್ತು ವಯಬಲ್ ಆಗ್ತಾ ಇದೆ. ಎರಡನೇದು, ಅದರ ಹೊರತಾಗಿ ಮತ್ತೆ ಯಾವುದದ್ದು ಕೂಡ ಯೋಚನೆಯೇ ಇದ್ದಿರಲಿಲ್ಲ. ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ತಾಳಗುಪ್ಪ ಹೊನ್ನಾವರ ರೈಲ್ವೆ ಯೋಜನೆ ಮಾಡಬೇಕು ಅನ್ನುವಂಥ ಒಂದು ಉಲ್ಲೇಖ ಇತ್ತು, ಬಿಟ್ಟರೆ ಅದರ ಬಗ್ಗೆ ಯಾವುದೇ ಪ್ರಯತ್ನಗಳೇ ನಡೆದಿರಲಿಲ್ಲ. ಇವತ್ತು ತಾಳಗುಪ್ಪ ಹೊನ್ನಾವರ, ತಾಳಗುಪ್ಪ ಸಿದ್ದಾಪುರ ಅದು ಕೂಡ ಅಭಿವೃದ್ಧಿಯ ಹಂತದಲ್ಲಿದೆ. ತಿರ್ಸಿ ಮತ್ತು ಹಾವೇರಿ ರೈಲ್ವೆ ಮಾರ್ಗ ಅದು ಕೂಡ ಅಭಿವೃದ್ಧಿಯ ಸರ್ವೇಕ್ಷಣೆಯ ಹಂತದಲ್ಲಿದೆ. ಧಾರವಾಡದಿಂದ ಬೆಳಗಾಂಗೆ ಲೋಂಡಾದ ಮೇಲೆ ರೈಲ್ವೆ ಮಾರ್ಗ ಇತ್ತು, ಅದನ್ನು ನಾವು ಕಿತ್ತೂರದ ಮೇಲೆ ಮಾಡಬೇಕು ಅಂತ ಹೇಳಿದ್ವಿ. ನೇರವಾಗಿ ಸಮಯನೂ ಉಳಿಯುತ್ತೆ ಮತ್ತು ನಮ್ಮ ಕ್ಷೇತ್ರದ ಜನತೆಗೂ ಅಭಿವೃದ್ಧಿ ಆಗುತ್ತೆ ಅಂತ, ಅದು ಕೂಡ ರೈಲ್ವೆ ಸ್ಯಾಂಕ್ಷನ್ ಆಗಿದೆ. ಹೀಗೆ ರೈಲ್ವೆ ನಮ್ಮ ಕನಸಿಗೂ ಮೀರಿ, ಕನಸಿನ ನಮ್ಮ ನಿರೀಕ್ಷೆಗೂ ಮೀರಿ ಇವತ್ತು ರೈಲ್ವೆ ಹಂದರಗಳು ಅಭಿವೃದ್ಧಿ ಆಗ್ತಾ ಇದ್ದಾವೆ. ಏರ್ಪೋರ್ಟ್ ಸೀಬರ್ಡ್ ಸೆಕೆಂಡ್ ಫೇಸ್ನಲ್ಲಿ ನೇವಲ್ ಏರ್ಪೋರ್ಟ್ ಅನ್ನ ಸಿವಿಲಿಯನ್ ಪರ್ಪಸ್ಗೆ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ವಿ. ಸ್ವತಃ ರಕ್ಷಣಾ ಸಚಿವರೇ ಬಂದು ಅದಕ್ಕೆ ಬೇಕಾಗಿರುವಂತಹ ಜಾಗವನ್ನು ರಾಜ್ಯ ಸರ್ಕಾರ ಒದಗಿಸಿದ್ರೆ ನಾವು ಅದನ್ನು ಸಿವಿಲಿಯನ್ ಪರ್ಪಸ್ಗೆ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಆ ಪ್ರಕ್ರಿಯೆ ಕೂಡ ಇವತ್ತು ಚಾಲ್ತಿಯಲ್ಲಿದೆ. ವಾಜಪೇಯಿ ಅವರ ನೇತೃತ್ವದ ಸರ್ಕಾರ ಇದ್ದಾಗ ಸಾಗರಮಾಲಾ ಯೋಜನೆ ಇತ್ತು. ಪುನಃ UPA ಗವರ್ಮೆಂಟ್ ಬಂದಾಗ ಆ ಸಾಗರಮಾಲಾ ಯೋಜನೆ ನಿಂತೋಯ್ತು. ಇವತ್ತು ಪುನಃ ಆ ಸಾಗರಮಾಲಾ ಯೋಜನೆ ಪ್ರಾರಂಭಗೊಂಡಿದೆ. ಬಂದರುಗಳ ಅಭಿವೃದ್ಧಿ ಕಾರ್ಯವನ್ನು KC ರೆಡ್ಡಿ ರಿಪೋರ್ಟ್ ಆಧಾರದ ಮೇಲೆ ಉತ್ತರ ಕನ್ನಡ ಜಿಲ್ಲೆಯ 5 ಬಂದರುಗಳು, ದಕ್ಷಿಣ ಕನ್ನಡ ಜಿಲ್ಲೆಯ 5 ಬಂದರುಗಳನ್ನು ಇದರಲ್ಲಿ ಸೇರಿಸಿತ್ತು. ಅಂದರೆ ಸಮಗ್ರ ದಕ್ಷಿಣ ಕನ್ನಡ ಜಿಲ್ಲೆ. ಅವತ್ತಿನ ದಿವಸ ಉಡುಪಿ ಜಿಲ್ಲೆ ಇರಲಿಲ್ಲ. ಈ 5 ಬಂದರುಗಳ ಅಭಿವೃದ್ಧಿಗೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕು ಅದನ್ನು ಸಾಗರಮಾಲಾ ಯೋಜನೆ ಅಡಿಯಲ್ಲಿ ಇವತ್ತು ಕೈಗೆತ್ತಿಕೊಳ್ಳುವಂಥ ಪ್ರಯತ್ನ ನಡೆದಿದೆ. ಅಭಿವೃದ್ಧಿಯ ಚಟುವಟಿಕೆ ನಿಧಾನವಾಗಿ ಪ್ರಾರಂಭ ಆಗಿದೆ.